రైతులు మేము ఇది శాశ్వతమా మనం కాదడా మనసులో ఉండేలా జమీన్ వెళ్ళిపోతుంది అని కదేడిపా కానీ నేను మేడం చెప్పింది తహసీల్దార్ మేడం చెప్పింది సబ్ ఇన్స్పెక్టర్ చెప్పినారు అయినా ఇంత దౌర్జన్యంగా వస్తే ఏం దానికి అర్థమేమి ఓ కాన్లే అనా ఎమ్మెల్యే సాహెబ్ చెప్పినాడు తహసీల్దార్ సబ్ ఇన్స్పెక్టర్ కూడా చెప్పినారు స్టాప్ చేయాలని ಆಯ್ತು ಆಗಿದೆ ಆಗ್ಲಿ ಬಿಡಿ ಅಕ್ಕ ದೌರ್ಜನ್ಯ ಮಾಡಿ ಜನರು ಕರ್ಕೊಂಡ್ ಬಂದಿದ್ದಾರೆ ನೀವು ಆಯ್ತು ಬನ್ನಿ ಅಕ್ಕ ಡಾಕ್ಯುಮೆಂಟ್ ತೋರ್ತಾರೆ ಆಫ್ ಮಾಡಲ್ಲ ಅಕ್ಕ ಜನರು ನನ್ನ ನಂಜುಂಡಪ್ಪ ಅಂತ ಅರವಿಂದ್ ನನ್ನ ಮಗ ಈ ರೀತಿ ಸುಮಾರು ಒಂದು 2 ತಿಂಗಳಿಂದ ಇದರ ಜಮೀನು 22ನೇ ಸರ್ವೆ ನಂಬರ್ದು ಒಂದು ಇದಿತ್ತು ಗಲಾಟೆ ಇತ್ತು. ಆದರೆ ಗಲಾಟೆ ಇದ್ದರೂ ಸಹ ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿದ್ದೀವಿ. ರಿಟ್ ಪಿಟಿಷನ್ ಹಾಕಿದ್ರು ರಿಟ್ ಪಿಟಿಷನ್ನಿಂದ ನನಗೆ ಸ್ಟೇ ಬಂದರು. ಸ್ಟೇಗೂ ಅವರು ಇದು ಕೊಡ್ದಾರ ಅವರು ನಮ್ಮ ಜಮೀನಲ್ಲಿ ಬಂದು ಸುಮಾರು 2 ಎಕರೆ ನಮ್ಮ ತಂದೆಗೆ ಗ್ಯಾಂಟ್ ಆಗಿದೆ. ಅದರಿಂದ 30 ಗುಂಟೆ ನಮ್ಮ ಹೆಸರಿಗೆ ನಾವು ಅನುಭವದಲ್ಲಿದ್ದು ಕೆಲಸ ಮಾಡ್ತಾಯಿದ್ವಿ, ಅನುಭವದಲ್ಲಿದ್ವಿ. ಆದರೂ ಸಹ ಅನುಭವ ಬಿಟ್ಟು ಇವನ್ನ ಅನುಭವ ಬಿಡಿಸಿ ನಂತರ ಅವ್ರಿಗೆ ಅನುಭವ ಬಿಡಿಸಿ ಅವರ ಜಮೀನು ಕಿತ್ಕೊಳ್ಬೇಕಂತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎಲ್ಲ ನಕಲಿ ದಾಖಲೆ ಎಲ್ಲ ನಾವು ರೆವಿನ್ಯೂ ಮಿನಿಸ್ಟರ್ ಹತ್ರ ಹೋಗಿದ್ದೀವಿ, DC ಹತ್ರ ಹೋಗಿದ್ದೀವಿ, ತಹಸೀಲ್ದಾರ್ ಹತ್ರ ಹೋಗಿದ್ದೀವಿ. DC ಅವ್ರು ನಮಗೆ ಎಲ್ಲ ಡಾಕ್ಯುಮೆಂಟು ತಗೊಂಡ್ಬಂದಿದ್ದಾರೆ, ಕೊಟ್ಟು ಅಂತ ಹೇಳಿದ್ರೆ ತಗೊಂಡ್ಬಂದು ಕೊಟ್ಟಿದ್ದೀವಿ. ಆದರೂ ಸಹ MLA ಸಾಹೇಬರು ಮೀಟ್ ಆದರೆ MLA ಸಾಹೇಬರು ಇದು ಸ್ಟಾಪ್ ಮಾಡಿದೆ, ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ ಇದು ಸ್ಟಾಪ್ ಮಾಡಿ ಕೆಲಸ ಸ್ಟಾಪ್ ಮಾಡಿಸಿ ಅಂತ ತಹಸೀಲ್ದಾರ್ಗೆ ಹೇಳಿದರೆ ತಹಸೀಲ್ದಾರ್ಗೂ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು ಸಹ ಅವರು ನಮ್ಮ ಕಡೆ ಇದು ತೋರಿಸ್ತಿಲ್ಲ. ನಿನ್ನೆ ಬಂದು ಕೆಲಸ ಮಾಡಿದ್ರು. ನಿನ್ನೆ ಅಡ್ಡ ಹೋಗಿದ್ವಿ. ನಿನ್ನೆ ನೀವೇ ಕಂಪ್ಲೇಂಟ್ ಹೋಗಿ ತಹಸೀಲ್ದಾರು ಆರ್ಐಗೂ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಕೆಲಸ ಮಾಡಬೇಡಿ ಅಂತ. ಆದರೂ ಸಹ ಇವರು ಮಾಡ್ತಾಯಿದ್ದಾರೆ. ಇದು ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡಲಿಲ್ಲ. ನಾವು ಬೆಳಗ್ಗೆ ಹೋಗ್ಬಿಟ್ಟು ನಿಮ್ಮ ತಹಸೀಲ್ದಾರ್ ಹತ್ರ ಹೋದೆ. ಮೇಡಮ್ ನೋಡಿ ಇವಾಗ ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮವ್ರು ಫೋನ್ ಮಾಡಿ ತೋರಿಸಿದ್ರು. ಸುಮಾರು 2 ಗಂಟೆ ತಡವಾಗಿ ಬಂದು ಈ ರೀತಿ ಮಾಡಿದ್ರು. ಅವ್ರು ನಾನು ಹೋದಾಗ ಬಂದಿದ್ರೆ ಈ ಗಲಾಟೆ ಆಗ್ತಾ ಇರಲಿಲ್ಲ. ತಡವಾಗಿ ಬಂದು ಈ ರೀತಿ ಆಗಿದೆ ಸರ್. ಅವನು ನಿಮ್ಮ ಮೇಲೆ ಯಾವ ಥರ ದಂಧೆ ಮಾಡಿದ್ದಾರೆ, ಯಾವ ಥರ ಇನ್ನು ಗೂಂಡಾಚಾರಿ ಮಾಡಿದ್ದಾರೆ? ಆ ಗೂಂಡಾಚಾರಿ ಅವನು ಸರ್, ನಾವೆಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಅಲ್ಲೇ ಇಲ್ಲಿದ್ದು ಸಿಂಗಲ್ ಲೇಡೀಸ್ ಇದ್ರು, 4-5 ಜನ ನಮ್ಮವರು. ಅವನೊಬ್ಬನೇ ಹೋಗಿದ್ದಾನೆ ಈ ರೀತಿ ಮಾಡ್ತಾರೆ ಅಂತ ಹೋಗಿದ್ರೆ ಇವನ ಮೇಲೆ ಬಂದಿದ್ದಾನೆ ಅಂತ ಅವನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿ ಅವನ ಮೇಲೆ ಸ್ವಲ್ಪ ಜಾಸ್ತಿ ಕಸಿ ಇತ್ತು. ಆದಮೇಲೆ ಇವನು ಮಟ್ಟ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಈ ರೀತಿ ಮಾಡಿದ್ದಾರೆ ಸರ್. ಪ್ರಾಣ ಬೇದ್ರಿಗೆ ನಿನ್ನೆ ಅವನು ಸೀಮೆ ಎಣ್ಣೆ ಸುಟ್ಟಾಕ್ಬಿಡ್ತೀವಿ, JCBಗೆ ಕೆಳಗಡೆ ಹಾಕ್ಬಿಟ್ಟು ಊಡ್ಬಿಡ್ತೀವಿ ಅಂತ ಈಗ ನಿಮಗೆ ಯಾರು ಪ್ರಾಣ ಬೆದರಿಕೆ ಆಗ್ತಿರೋದು ಸರ್? ಇದು ನಮ್ಮ ಪ್ರಾಣ ಬೆದರಿಕೆ ಅಂದರೆ ಶಿವಾರೆಡ್ಡಿ ಅವ್ರ ಮನಸ್ಸಿನಿಂದಾನೆ ಸರ್. ಶಿವಾರೆಡ್ಡಿ ಮೇಯ್ನ್ ಇದೆಲ್ಲ ಮಾಡ್ತಾ ಇರೋದು ಅವನೇ. ಅವನು ಅವನ ಮಗ ಅಷ್ಟೇ ಸರ್. ನಿಮಗೆ ಕುಟುಂಬಗಾದ ಅವರೇ ನಮ್ಗೆ ಏನಾದರೂ ಆದರೆ ಅವರೇ ಜವಾಬ್ದಾರಿ ಸರ್. ನಿಮ್ಮ ಹೆಸರು? ನಂಜುಂಡಪ್ಪ ಅಂತ.